ಹಲೋ ಗೈಸ್, ವೆಲ್ಕಮ್ ಟು ಅನುಗ್ರಹ ಚಾನೆಲ್. ಇವತ್ತು ನಾನು ಹಂದಿ ಮಾಂಸ ಮಾಡ್ತೇನೆ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಂದಿ ಮಾಂಸ ಈಗ ತಂದಿದ್ದಾಳೆ, ಅದನ್ನೀಗ ತೊಳೆದು ಕ್ಲೀನ್ ಮಾಡಲಿಕ್ಕೆ ಉಂಟು. ಕ್ಲೀನ್ ಮಾಡಲಿಲ್ಲ, ಈಗ ತಂದದ್ದಷ್ಟೇ. ಅದನ್ನೀಗ ಕ್ಲೀನ್ ಮಾಡಿ ಮತ್ತೆ ತೋರಿಸ್ತೇನೆ. ಅದಕ್ಕೆ ಬೇಕಾಗುವ ಕಾಯಿ ಮೆಣಸೊಂದು 7-8, ಶುಂಠಿ, ಸ್ವಲ್ಪ ಕೊತ್ತಂಬರಿ ಈಗ ಹಾಕ್ತೀವಿ, ಮುಂಚೆಲ್ಲ ಹಾಕ್ತಿರ್ಲಿಲ್ಲ. ಮತ್ತು ಬೆಳ್ಳುಳ್ಳಿ, ಮತ್ತು 4-5 ನೀರುಳ್ಳಿ, ಸ್ವಲ್ಪ ನಾನು ಇದು ವಿನಿಗರ್ ಹಾಕ್ತೇನೆ. ಮತ್ತು ನಾನು ಕಡಿದು ಮಾಡೋದಾದರೆ ಸಹ ಮಾಡೋದು ಹೀಗೇ. ಆದರೆ ನಾನು ಇದು ಬಪ್ಪತ್ ಮಸಾಲ ಸವಿತಾ ಅದನ್ನು ತಂದಿದ್ದೇನೆ. ಈಗ ಇದು ಇಡುವಾಗ ಇದೆಲ್ಲ ತೋರಿಸ್ತೇನೆ. 2 ಲವಂಗ, ಸ್ಟಾರ್ ಫುಲ್ಲು, ಮತ್ತು ಎಲೆ, ಇಷ್ಟು ಮಸಾಲ ಬೇಕು. ಮತ್ತೀಗ ನಾನು ತೊಳೆದಿಟ್ಟ ಹಂದಿಯ ಮಾಂಸ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಾನು ಆಗ ತೋರಿಸಿದೆಲ್ಲ ಅದೆಲ್ಲ ಕಟ್ ಮಾಡುತ್ತಾರೆ. ಮತ್ತು ಎಲೆ 2, ಸ್ಟಾರ್ ಫುಲ್ಲು, ಲವಂಗ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಮತ್ತೆ ಹಾಕ್ತೇನೆ. ಈಗ ಸ್ವಲ್ಪ ಹಾಕ್ತೇನೆ. ಮತ್ತು ಮೆಣಸಿನ ಹುಡಿ ಸ್ವಲ್ಪ ಹಾಕ್ತೇನೆ, ಅದು ಖಾರಕ್ಕೆ. ವಿನಿಗರ್, ಸ್ವಲ್ಪ ಉಪ್ಪು, ಮತ್ತು ಕೆತ್ತೆ 2 ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದನ್ನು ಈಗ ನಾನು ಮಿಕ್ಸ್ ಮಾಡಿ ಗ್ಯಾಸ್ ಹೊತ್ತಿಸ್ತೇನೆ. ಕುಕ್ಕರ್ ಇಡ್ತೇನೆ. 2 ವಿಸಿಲ್ ಆದ ನಂತರ ತೋರಿಸ್ತೇನೆ ತೆಗೆದು. ಇವಾಗ ನೋಡುವ ಬೆಂದಿದಂತ, ಆಯ್ತಾ? ತೆಗಿತೇನೆ. 2 ವಿಸಿಲ್ ಇಟ್ಟಿದ್ದೇನೆ. ಇನ್ನು ಹಾಕ್ಲಿಕ್ಕೆ ಉಂಟು. ಕಡಲೆಗೆ ಹಾಕ್ತೇನೆ. ಗ್ಯಾಸ್ ಹೊತ್ತಿಸಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ. ಈಗ ಇದು ಪೌಡ್ರು, ಬಪ್ಪತ್ ಪೌಡ್ರು ಸವಿತಾ ಹಾಕ್ತಾ ಇದ್ದೇನೆ. ಸ್ವಲ್ಪ ಸವಿತಾ ಹಾಕ್ತಾ ಇದ್ದೇನೆ. ಇದು ಅಲ್ಲಿಗೆ ಡ್ರೈ ಆಗ್ತದೆ, ಅಷ್ಟರ ತನಕ ಸ್ವಲ್ಪ ಕುದಿಸ್ತೇವೆ. ಡ್ರೈ ಆಗುವ ತನಕ ಮತ್ತೆ ತೋರಿಸ್ತೇನೆ. ಹಂದಿ ಮಾಂಸದ ಪದಾರ್ಥ ಆಯಿತು, ರೆಡಿ ಆಯಿತು. ಇನ್ನು ಊಟಕ್ಕೆಲ್ಲ ಬರ್ಬೋದು. ಎಲ್ಲ ಮಕ್ಕಳೆಲ್ಲ ಊಟಕ್ಕೆ ಬನ್ನಿ.